ವೆಲ್ಕಮ್ ಯು ಆಲ್. ಇವತ್ತಿನ 5 ಕ್ವಶನ್ಸ್ ನೋಡೋಣ. ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಅಂದ್ರೆ ನೀವು ಸ್ಟಡಿಗೆ ಕನೆಕ್ಟೆಡ್ ಆಗಿರ್ತೀರಿ. ದ ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಚಾನಲ್ ಈಸ್ ಒನ್ ಹ್ಯಾವಿಂಗ್ ದ ಹೈಡ್ರಾಲಿಕ್ ರೇಡಿಯಸ್ ಈಕ್ವಲ್ ಟು. ಮೋಸ್ಟ್ ಎಕನಾಮಿಕಲ್ ರೆಕ್ಟ್ಯಾಂಗ್ಯುಲರ್ ಚಾನಲ್ ಅಂದ್ರೆ ಹೆಂಗಿರ್ತದ ನೋಡ್ರಿ. ಮೋಸ್ಟ್ ಎಕನಾಮಿಕಲ್ ರೆಕ್ಟ್ಯಾಂಗಲ್ ಚಾನಲ್ ಅಂದ್ರ ಅದರದ್ದು ಡೆಪ್ತ್ ಏನಿರ್ತೈತಲ್ಲ, ಮತ್ತು ಅದ್ರದ್ದು ವಿಡ್ತ್ ಏನಿರ್ತದಲ್ಲ, ಅವು ಎರಡಕ್ಕೂ ರಿಲೇಷನ್ ಹೆಂಗಿರ್ಬೇಕಂದ್ರ ಬಿ ಈಕ್ವಲ್ ಟು 2D ಇರಬೇಕು. ಅಂದ್ರೆ ಈ ಪಾಯಿಂಟಿಗೆ ನಾ ಏನಾದರೂ ಸೆಂಟರ್ ಮಾಡಿ ಹಿಂಗೆ ಒಂದು ಸರ್ಕಲ್ ಡ್ರಾ ಮಾಡಿದ್ರೆ ಕರೆಕ್ಟ್ ಸೆಂಟ್ರಿಗೆ ಬರ್ಬೇಕು. ಅದು ಹಿಂಗಿರ್ಬೇಕು. ಇದಕ್ಕೇನಂತಾರ ಬಿ ಈಕ್ವಲ್ ಟು 2D ಇತ್ತಂದ್ರೆ ಹೈಡ್ರಾಲಿಕ್ ಎಫಿಷಿಯೆಂಟ್ ಸ್ಟ್ರಕ್ಚರ್ ಅಂತಾರೆ, ಮೋಸ್ಟ್ ಎಕನಾಮಿಕಲ್ ಸೆಕ್ಷನ್. ಹಾಗಾದ್ರೆ ಏನು ಕೇಳ್ಯಾರ ಅವರು? ಎ ಬೈ ಪಿ ಹೈಡ್ರಾಲಿಕ್ ಮೀನ್ ರೇಡಿಯಸ್ ಕೇಳ್ಯಾರ. ಹೈಡ್ರಾಲಿಕ್ ಮೀನ್ ರೇಡಿಯಸ್ ಈಕ್ವಲ್ ಟು ಎ ಬೈ ಪಿ. ಏರಿಯಾ ಎಷ್ಟಿದ್ರದ್ದು? ಬಿ ಇಂಟು ಡಿ ಡಿವೈಡೆಡ್ ಬೈ ಪೆರಿಮೀಟರ್ ಎಷ್ಟಿದ್ರದ್ದು? ಬಿ ಪ್ಲಸ್ ಟು ಡಿ. ಓಕೆ, ಇವು ಎರಡರದ್ದು ಸಬ್ಸ್ಟಿಟ್ಯೂಟ್ ಮಾಡು. ಡಿ ಅಂದ್ರೆ ಏನು? ಡಿ ಅಂದ್ರೆ ಬಿ ಬೈ ಟು ಅನ್ಬೋದಾ? ಬಿ ಪ್ಲಸ್ ಬಿ ಬೈ ಟು ಹೋಲ್ ಡಿವೈಡೆಡ್ ಬೈ ಬಿ ಪ್ಲಸ್ ಬಿ. ಕರೆಕ್ಟಾ? 2D ಅಂದ್ರೆ ಬಿ ಅಲ್ಲ. ಓಕೆ, ಹಿಂಗೆ ಹಾಕಿದಾಗ ಏನಾಗ್ತದೆ? ಬಿ ಪ್ಲಸ್ ಬಿ 2B, ಇದು ಬಿ ಬೈ ಟು ಡಿವೈಡೆಡ್ ಬೈ 2B. ಇದು ಕ್ಯಾನ್ಸಲ್. ಆನ್ಸರ್ ಎಷ್ಟು ಬಂತು? ಬಿ ಬೈ 4. ದಿಸ್ ಈಸ್ ಯುವರ್ ಹೈಡ್ರಾಲಿಕ್ ರೇಡಿಯಸ್, ಅಥವಾ ಆರ್ ಇಸ್ ಈಕ್ವಲ್ ಟು ಡಿ ಬೈ 2. ಯಾವುದಾದ್ರೂ ಹೇಳ್ರಿ. ಕರೆಕ್ಟಾ? ನೋಡೋಣ ಆಪ್ಷನ್ ಯಾವ್ದಿದ್ರೊಳಗೆ ಕ್ವಶನ್ ತೆಗಿರಿ. ಟ್ವೈಸ್ ದ ಡೆಪ್ತ್, ಹಾಫ್ ದ ಬ್ರೆಡ್ತ್, ಹಾಫ್ ದ ಡೆಪ್ತ್, ಟ್ವೈಸ್ ದ ಬ್ರೆಡ್ತ್. ಯಾವುದು? ಹಾಫ್ ದ ಡೆಪ್ತ್ ಇಸ್ ದ ಕರೆಕ್ಟ್. 4.7 for rectangular channel the ratio of specific energy to the critical depth EC to the critical depth is. ಬರ್ಕೊಂಬಿಡ್ರಿ. ಇವಕ್ಕೊಂದಿಷ್ಟು ಇಕ್ವೇಶನ್ಸ್ ಅದಾವ, ಒಂದು ಬರ್ಕೊಡ್ರಿ. ಅದ್ರ ಡಿರೈವ್ ಮಾಡಿದ್ಮೇಲೆ ಬರ್ತಾವ. EC is equal to 3/2 times of YC. EC is equal to 3/2 times YC. This is for rectangle channel. ಯಾವ್ದು ಆನ್ಸರು? 4.7 C. Okay, next. In open channel flow, the characteristic length commonly used is defining the Reynolds number is. Reynolds number formula ಏನು? Rho V D divided by mu. ಇಲ್ಲ ಡಿ ಅಂದ್ರೆ ಏನು ಅಂತ ಕೇಳಿದ್ರ ಅದಕ್ಕೆ ಡಯಾಮೀಟರ್ ಪೈಪ್ ಫ್ಲೋದೊಳಗೆ ಡಯಾಮೀಟರ್. ಬಟ್ ಓಪನ್ ಚಾನಲ್ ಫ್ಲೋದೊಳಗೆ ಬಂದ್ರೆ ಡಿ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಅಂತಾರೆ. ಏನಂತಾರ? ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಅಂತಾರ. ದೇರ್ಫೋರ್ ಕ್ಯಾರೆಕ್ಟರಿಸ್ಟಿಕ್ ಲೆಂತ್ಗೆ ಏನಂತ ಬರೀಬೇಕು? ಇದಕ್ಕೆ ಲೆಂತ್ ಅಂದ್ರೆ ಏನು ಅಂತ ಕೇಳಿದ್ರ ದಟ್ ಇಸ್ ಆರ್. ಆರ್ ಇಸ್ ಈಕ್ವಲ್ ಟು ಎ ಬೈ ಪಿ. ನೋಡ್ರಿ, ಭಾಳ ಇಂಪಾರ್ಟೆಂಟ್. ಇಲ್ಲಿ ಒಂದು ಕನ್ಕ್ಲೂಷನ್ ಬರ್ಕೊಡ್ರಿ. ಏನು ಕನ್ಕ್ಲೂಷನ್ ಬರೀರಿ ಅಂದ್ರ, ಪ್ರೌಡ್ಸ್ ನಂಬರ್ ಒಳಗಡೆ ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಅಂದ್ರ ಎ ಬೈ ಟಿ. ರೆನಾಲ್ಡ್ಸ್ ನಂಬರ್ ಒಳಗಡೆ ಕ್ಯಾರೆಕ್ಟರಿಸ್ಟಿಕ್ ಲೆಂತ್ ಅಂದ್ರ ಎ ಬೈ ಪಿ. ಓಕೆನಾ? ಎರಡು ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ದ ಫ್ಲೋ ಆಫ್ ವಾಟರ್ ಥ್ರೂ ಅ ಪ್ಯಾಸೇಜ್ ಅಂಡರ್ ದ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇಸ್ ಕಾಲ್ಡ್. Flow of water through a pressure under atmospheric pressure is called. That is the open channel flow. B. Sorry, C ಅಲ್ಲ ಇದಕ್ಕ. That is a B. Sorry, C, open channel flow. Right? Any doubts here? Next, in an open channel flow, the maximum velocity occurs
just below the free surface, at the surface, near the channel bed, in the middle of the depth. ಇಲ್ಲ ಬರ್ಕೊಡ್ರಿ ಇದನ್ನ. ಎಲ್ಲಿ ಬರ್ತದ ಇದು ಅಂತಂದ್ರೆ ಓಪನ್ ಚಾನಲ್ ಫ್ಲೋ ಹಿಂಗೇನು ಫ್ಲೋ ಆಗ್ತಿರ್ತದಲ್ಲ, ಹಿಂಗೇನು ಫ್ಲೋ ಆಗ್ತಿರ್ತದಲ್ಲ, ಮೇಲ್ಗಡೆ ಲೇಯರ್ ಒಳಗೆ ಆಗಲ್ಲ. ಇಲ್ಲಿ ಹಿಂಗೆ ವೆಲಾಸಿಟಿ ಡಿಸ್ಟ್ರಿಬ್ಯೂಷನ್ ಇರ್ತೈತಿ. ಓಕೆ, ಹಿಂಗಿರ್ತೈತಿ ವೆಲಾಸಿಟಿ ಡಿಸ್ಟ್ರಿಬ್ಯೂಷನ್. ಟಾಪ್ಗೆ ಕಡಿಮೆ ಇರ್ತೈತಿ, ಜಸ್ಟ್ ಬಿಲೋ ದ ಸರ್ಫೇಸ್ ಏನಿರ್ತೈತಿ ಮ್ಯಾಕ್ಸಿಮಮ್ ಇರ್ತೈತಿ. ಅದಾದ್ಮೇಲೆ ಅದು ಬೇಡ ತಡಿ, ಇನ್ನೊಂದು ಚಲೋ ಆಗ್ತದೆ ಡಯಾಗ್ರಾಮ್. ಮಿಡಲ್ ಬರಬಾರ್ದು. ಇದೇನ್ರ ಫ್ಲೋ ಹಿಂಗೆ ಹೋಗಿತ್ತಂದ್ರ ಇಲ್ಲಿ ಸ್ವಲ್ಪ ಹಿಂಗೆ ಫ್ಲೋ ಹೋಗ್ತಿತ್ತು ಅಂತ ತಿಳ್ಕೊಡ್ರಿ. ಇದು ಡಿಸ್ಟ್ರಿಬ್ಯೂಷನ್ ಹಿಂಗೆ ಬರ್ತೈತಿ. ಎಷ್ಟೈತಿ? ಜಸ್ಟ್ ಬಿಲೋ. ಅಥವಾ ಇನ್ನೂ ಸ್ವಲ್ಪ ಚೆನ್ನಾಗಿ ಹಾಕ್ಬೇಕಿತ್ತಂದ್ರ ಹಿಂಗೆ ಹಾಕೊಂಡ್ರು. ಸ್ವಲ್ಪ ಕೆಳಗೆ ಬಂದಾಗ ಅದು ಮ್ಯಾಕ್ಸಿಮಮ್ ವೆಲಾಸಿಟಿ ಇರುತ್ತೆ. ಬೌಂಡ್ರಿಗೆ ಕೆಳಗೆ ಬಾಟಮ್ಗೆ 0 ಇರ್ತೈತಿ, ಮಿಡಲ್ ಮ್ಯಾಕ್ಸಿಮಮ್ ಇರಂಗಿಲ್ಲ. ದೇರ್ಫೋರ್ ಯಾವ್ದು ಆಪ್ಷನ್ ಇದಕ್ಕೆ? In an open channel flow, the maximum velocity occurs just below the free surface. Okay, thank you very much. ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ರಿ, ನಾಲೆಜ್ ಜಾಸ್ತಿ ಮಾಡ್ಕೊಂತ ಹೋಗ್ರಿ.